ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ವಚನದ ನಂತರ ಅವರು ಒಂದು ಭಾಷಣ ಮಾಡಿದ್ರು. ಆ ಭಾಷಣ ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ನಡುಕವನ್ನು ಹುಟ್ಟಿಸಿರುತ್ತೆ. ಯಾಕೆಂದರೆ ಅವರು ಯಾವ ದಿಕ್ಕಿಗೆ ಭಾರತವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಮಿಸ್ಟರ್ ನರೇಂದ್ರ ಮೋದಿ, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ವಿಜಯ್ ಅವರ ಮಾತುಗಳಿತ್ತು. ಆಲ್ರೆಡಿ ತಮಿಳುನಾಡು BJP ವಿರುದ್ಧ ದಿಕ್ಕಿನಲ್ಲೇ ಇರೋದು. ಅದರಲ್ಲಿ ಹೊಸದಾಗಿ ಬಂದಿರುವಂತಹ ವಿಜಯ್ ಈಗ ಇನ್ನೊಂದಷ್ಟು ಪ್ರಖರವಾಗಿ ಆ ವಿರುದ್ಧ ದಿಕ್ಕಿಗೆ ಇನ್ನೊಂದಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡುವ ರೀತಿ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಅದರ ಫುಲ್ ವಿಡಿಯೋ ನಿನ್ನೆ ಹಾಕಿದ್ದೆ, ಬಟ್ ಸಾಕಷ್ಟು ಜನ ನೀವು ಅದು ಅರ್ಥ ಆಗಿಲ್ಲ, ತಮಿಳಲ್ಲಿದೆ ಅದು ಭಾಷಣ, ಕನ್ನಡದಲ್ಲಿ ವಿವರಿಸಿ ಅಥವಾ ಟ್ರಾನ್ಸ್ಲೇಷನ್ ಹಾಕಿ ಅಂತ ಕೇಳಿದರೆ, ಹಾಗಾಗಿ ಆ ಭಾಷಣದಲ್ಲಿ ಏನು ಮಾತಾಡಿದ್ದಾರೆ ವಿಜಯ್, ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ಶೇಕ್ ಆಗುವ ರೀತಿಯಲ್ಲಿ, ಅವರ ಐಡಿಯಾಲಜಿ ಶೇಕ್ ಆಗುವ ರೀತಿಯಲ್ಲಿ ಏನು ಅಂಶಗಳನ್ನು ಮಾತಾಡಿದ್ದಾರೆ, ಒಟ್ಟಾರೆಯಾಗಿ ಅವರ ಭಾಷಣದಲ್ಲಿ ಏನೇನಿದೆ, ಪ್ಲಸ್ ಇದು ಮುಂದೆ ಯಾವ ದಿಕ್ಕಿಗೆ ಈ ದೇಶವನ್ನು ತೆಗೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ, ತಮಿಳುನಾಡು ಮಾತ್ರ ಅಲ್ಲ ಇಡೀ ದೇಶವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದನ್ನು ನನ್ನ ವಿಶ್ಲೇಷಣೆಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತು. ಅದರಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು, ಪ್ಲಸ್ TVKಯ ದೊಡ್ಡ ದೊಡ್ಡ ನಾಯಕರು ಭಾಗಿಯಾಗಿದ್ದರು. ಪ್ರಮಾಣ ವಚನ ಆ್ಯಸ್ ಯೂಶುವಲ್ ಮುಗೀತು, ಬಟ್ ಸ್ವಲ್ಪ ಜೋಶ್ ಹೆಚ್ಚಿಗೆ ಇತ್ತು. ಯಾಕಂದರೆ ಸಿನಿಮಾ ನಟ, ಅವರ ಜೋಶು, ಅವರ ಶೈಲಿ, ಅದನ್ನು ಪ್ರಮಾಣ ವಚನದಲ್ಲೂ ಸಹ ಅಳವಡಿಸ್ಕೊಂಡ್ರು, ಅದು ಬೇರೆ ವಿಚಾರ. ಆದರೆ ರಾಜ್ಯಪಾಲರು ಹೋದ ನಂತರ ಅದೇ ವೇದಿಕೆಯ ಮೇಲೆ ಮೊಟ್ಟ ಮೊದಲ ಭಾಷಣ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ಭಾಷಣವನ್ನು ಮಾಡಿದ್ರು. ಆ ಭಾಷಣದಲ್ಲಿ ಬಂದಂತಹ ಅಂಶಗಳು ಏನು ಅನ್ನೋದನ್ನು ವಿವರಿಸ್ತೀನಿ. ಮೊದಲಿಗೆ ಅವರು 2 ಯೋಜನೆಗಳನ್ನು, 3 ಯೋಜನೆ ಆ್ಯಕ್ಚುಲಿ ನಾನು ಇವತ್ತಿಂದಲೇ ಜಾರಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಮೊದಲನೇದು 200 ಯೂನಿಟ್ ಫ್ರೀ ವಿದ್ಯುತ್ ಬಡವರಿಗೆ, ಅಲ್ಲೇ ಘೋಷಣೆ ಮಾಡಿದ್ರು, ಈ ಕ್ಷಣದಿಂದ ಜಾರಿಯಾಗತ್ತೆ ಅಂತ ಹೇಳಿದ್ರು. ಎರಡನೇದು ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ರಕ್ಷಣಾ ಪಡೆಯೊಂದನ್ನು ನೇಮಿಸ್ತಾ ಇದ್ದೀನಿ, ಅದು ಇವತ್ತಿಂದಲೇ ಕೆಲಸ ಶುರು ಮಾಡುತ್ತೆ. ಮಹಿಳೆಯರ ಮೇಲೆ ಮಧ್ಯರಾತ್ರಿಯಲ್ಲಿ ಹೋಗ್ತಿದ್ರು ರಸ್ತೆಯಲ್ಲಿ, ಅವರ ಮೇಲೆ ಯಾವುದೇ ದೌರ್ಜನ್ಯ ನಡೀಬಾರ್ದು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಆ ಮಹಿಳಾ ರಕ್ಷಣಾ ಪಡೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಮೂರನೇದಾಗಿ ಯುವ ಜನಾಂಗ ಡ್ರಗ್ಸಲ್ಲಿ ಮುಳುಗ್ತಾ ಇದೆ, ಆ ಡ್ರಗ್ಸ್ ಅದರ ವಿರುದ್ಧ ಒಂದು ಕಾರ್ಯಾಚರಣೆಗಾಗಿ ಅದಕ್ಕಾಗಿ ವಿಶೇಷ ತಂಡವನ್ನು ನೇಮಿಸ್ತಾ ಇದ್ದೀನಿ, ಅದನ್ನು ಸಹ ಈಗಲಿಂದಲೇ ನಾನು ಜಾರಿ ಮಾಡ್ತಿದ್ದೀನಿ ಅಂತ ಈ 3 ಅಂಶಗಳನ್ನು, 3 ಯೋಜನೆಗಳನ್ನು ಜಾರಿ ಮಾಡಿದ್ರು. ಮಿಕ್ಕ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಜಾರಿ ಮಾಡ್ತಾರೆ. ಅದರ ಜೊತೆಗೆ ಅವರು ತೆಗೆದುಕೊಂಡಂತಹ ವಿಚಾರಗಳು ಯಾವ್ಯಾವು ಅಂದರೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತಾಡಿದ್ರು. ತಮಿಳುನಾಡಿನಲ್ಲಿ ಈಗ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಈ ಹಿಂದಿನ DMK ಸರ್ಕಾರವನ್ನು ಟೀಕೆ ಮಾಡಿದ್ರು. 10 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯ ಜೊತೆಗೆ ನಾನು ನನ್ನ ಕರ್ತವ್ಯವನ್ನು ಆರಂಭಿಸ್ತಾ ಇದ್ದೀನಿ, ಅಥವಾ ನಮ್ಮ ಆಡಳಿತವನ್ನು ಆರಂಭಿಸ್ತಾ ಇದ್ದೀವಿ. ಮತ್ತು DMK ಅವಧಿಯಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ, 10 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ, ಅದರ ಕುರಿತಾಗಿ ಶ್ವೇತಪತ್ರ ಹೊರಡಿಸ್ತೀನಿ. ಆಗ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಾಗಿದೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಂತ ಅವರು ಅಲ್ಲೇ ಘೋಷಣೆಯನ್ನು ಮಾಡಿದ್ರು. ಆ ಮೂಲಕ ಆರ್ಥಿಕ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಒಂದು ರಿಪೋರ್ಟನ್ನು ಜನರ ಮುಂದೆ ಇಡುವ ಸೂಚನೆಗಳನ್ನು ಕೊಟ್ಟರು. ಆ ನಂತರ ನರೇಂದ್ರ ಮೋದಿ ಅವರಿಗೆ ಇಷ್ಟ ಆಗದಂತಹ ವಿಚಾರ ಮತ್ತು BJPಗೆ ಸಹಿಸಿಕೊಳ್ಳಲಾಗದಂತಹ ವಿಚಾರ, ಅವರು ದೇಶವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಿದ್ದಾರೋ, ಹಿಂದುತ್ವದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳಾಗಬೇಕು, ದಾಳಿಗಳಾಗಬೇಕು, ಏನೇನೋ ಆಗಬೇಕು, ಅಲ್ಪಸಂಖ್ಯಾತರನ್ನು 2ನೇ ದರ್ಜೆಯ ಪ್ರಜೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತ. ಅದಕ್ಕೆ ಪೂರಕವಾಗಿ ಅಸ್ಸಾಂ ರಾಜ್ಯದಲ್ಲಿ ಹಿಮಂತ ಬಿಸ್ವ ಶರ್ಮಾ, ಆತ ಬಳಸುವಂತಹ ಕೊಳಕು ಭಾಷೆ, ಕೋಮುದ್ವೇಷದ ಭಾಷೆ. ಈ ಕಡೆ ಮೊನ್ನೆ ತಾನೇ ಅಧಿಕಾರ ಸ್ವೀಕರಿಸಿರುವಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಆತನ ಭಾಷೆ ಕೊಳಕು ಭಾಷೆ. ಆತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ಮುಸ್ಲಿಮರು ನನಗೆ ವೋಟ್ ಹಾಕಿಲ್ಲ, ಹಿಂದೂಗಳಿಗೆ ಮಾತ್ರ ಕೆಲಸ ಮಾಡ್ತೀನಿ.
ಮುಸ್ಲಿಮರಿಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಓಪನ್ ಚಾಲೆಂಜ್ಗಳು, ಓಪನ್ ಚಾಲೆಂಜು. ಮತ್ತು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರ ಧರ್ಮದ್ವೇಷ, ಮುಸ್ಲಿಂ ದ್ವೇಷ ಓಪನ್ ಆಗಿ ನಡೀತಾ ಇದೆ. ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಯಾವ್ಯಾವುದು ಹಿಂದಿ ಬೆಲ್ಟ್ ತಗೊಳ್ಳಿ, ಆ ಇಡೀ ಹಿಂದಿ ಬೆಲ್ಟಲ್ಲಿ ಅವರು ಯಾವ ದಿಕ್ಕಿಗೆ ಈ ದೇಶನ ತಗೊಂಡು ಹೋಗಬೇಕು ಅಂತ ನೋಡ್ತಿದ್ದಾರೋ ಅದರ ವಿರುದ್ಧ ದಿಕ್ಕಿಗೆ ನಿನ್ನೆ ಜೋಸೆಫ್ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ, ತನ್ನ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ನಮ್ಮವರೇ, ಎಲ್ಲರೂ ಒಟ್ಟಿಗೆ ಇರ್ತೀವಿ, ಚೆನ್ನಾಗಿರ್ತೀವಿ, ನಾವು ಎಲ್ರಿಗೂ ಒಳ್ಳೆಯದಾಗತ್ತೆ, ಆ ರೀತಿ ಆಡಳಿತವನ್ನು ನಾನು ಕೊಡ್ತೀನಿ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಯಾವುದೇ ಭಯ ಭೀತಿ ಇರೋದಕ್ಕೆ ಬಿಡೋದಿಲ್ಲ ನಾನು, ಅಂತಹ ಸನ್ನಿವೇಶಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಜೋಸೆಫ್ ವಿಜಯ್ ಹೇಳಿದ್ರು. ಈ ಅಂಶ ಖಂಡಿತವಾಗ್ಲೂ ಸಹ ನರೇಂದ್ರ ಮೋದಿಯನ್ನು ಶೇಕ್ ಮಾಡಿರುತ್ತೆ. ಯಾಕೆಂದರೆ ಅವರು ಒಂದೊಂದೇ ರಾಜ್ಯನ ಹಿಂದುತ್ವದ ಹೆಸರಿನಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಆ ನಂತರ ಸಂವಿಧಾನಕ್ಕೆ ಒಂದು ಕೊಡಲಿ ಪೆಟ್ಟು ಕೊಟ್ಟು ಈ ರಾಷ್ಟ್ರದಲ್ಲಿ ಹಿಂದುತ್ವ ಹೆಸರಿನಲ್ಲಿ ಏನೋ ದೊಡ್ಡದಾಗಿ ಮಾಡಿ ಮುಸ್ಲಿಮರು, ಅಲ್ಪಸಂಖ್ಯಾತರು ಅಥವಾ ದಲಿತರು ಸೇರಿದಂತೆ ಎಲ್ಲರೂ ಮತ್ತೆ ಗುಲಾಮಗಿರಿಗೆ ತಳ್ಳಿಬಿಡಬೇಕು ಅನ್ನೋದು ಅವರ ಯೋಜನೆಗಳು. ಅದಕ್ಕೆ ವ್ಯತಿರಿಕ್ತವಾಗಿ ಇದೊಂದಿದೆ, ಈ ಅಂಶ ಇದೆ. ಅಷ್ಟು ಮಾತ್ರ ಅಲ್ಲ, ನಾನು ತಪ್ಪು ಮಾಡಲ್ಲ, ನನ್ನ ಜೊತೆ ಇರೋರನ್ನು ತಪ್ಪು ಮಾಡೋದಕ್ಕೆ ಬಿಡೋದು ಇಲ್ಲ. ಅಧಿಕಾರ ಸಿಕ್ಕಿದೆ, ಒಂದು ಕೈ ನೋಡೇ ಬಿಡೋಣ, ಏನಾದರೂ ಒಂದು ದೊಡ್ಡದಾಗಿ ಮಾಡೋಣ ಅಂತ ಯಾರಿಗಾದರೂ ಯೋಚನೆ ನನ್ನ ಪಕ್ಷದಲ್ಲೇ ಯಾರಿಗಾದರೂ ಇದ್ದರೆ ಅವರು ಈ ಕ್ಷಣವೇ ಆ ಯೋಚನೆಯನ್ನು, ಆಸೆಯನ್ನು ಬಿಟ್ಟು ಬಿಡಿ ಅಂತ ಜೋಸೆಫ್ ವಿಜಯ್ ಆ ಸಮಾರಂಭದಲ್ಲಿ ನೇರವಾಗಿ ಅವರದೇ ಪಕ್ಷದ ಏನು ನಾಯಕರಿದ್ದಾರೆ, MLAಗಳಿದ್ದಾರೆ, ಅವರಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ಖರ್ಚಿನಲ್ಲಿ ನಾನು ಬದುಕ್ತೀನಿ, ಸರ್ಕಾರದ ದುಡ್ಡು ನಾನು ತಗೊಳ್ಳೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡ್ರು. ಆ ಮೂಲಕ ತಾನು ಸಂಬಳ ಪಡೆಯೋದಿಲ್ಲ ಅನ್ನುವಂಥದ್ದನ್ನು ಈ ಹಿಂದೆ ಸಾಕಷ್ಟು ಜನ ಅದನ್ನೇ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ಗಳು ಇವರು ಸಹ ಅದೇ ರೀತಿಯಲ್ಲಿ ಹೋಗುವ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಇನ್ನೊಂದು ಹೇಳಿರುವಂತಹ ವಿಚಾರ ಏನಂದರೆ, ನಮ್ಮಲ್ಲಿ ಮಲ್ಟಿಪಲ್ ಪವರ್ ಸೆಂಟರ್ಗಳಿಲ್ಲ, ಅಲ್ಲೊಂದು ಪವರ್ ಸೆಂಟರ್, ಇಲ್ಲೊಂದು ಪವರ್ ಸೆಂಟರ್, ಇನ್ನೆಲ್ಲೋ ಪವರ್ ಸೆಂಟರ್ ಏನಿಲ್ಲ, ನಾನೊಬ್ಬನೇ, ನಾನು ಹೇಳ್ದಂಗೆ ಆಡಳಿತ ನಡೆಯೋದು, ನಾನೊಬ್ಬನೇ ಪವರ್ ಸೆಂಟರ್ ಅಂತ ಹೇಳ್ಕೊಂಡ್ರು. ಅಂದರೆ ಬಣ ಇರುತ್ತಲ್ಲ, ಇವ್ರ ಮೂಲಕ ಹೋದರೆ ಒಂದು ಕೆಲಸ ಆಗುತ್ತೆ, ಅವ್ರ ಮೂಲಕ ಆ ಮಿನಿಸ್ಟ್ರ್ ಮೂಲಕ ಹೋದರೆ ಇನ್ನೊಂದು ಆಗುತ್ತೆ, ಏನೇನೋ ಆಗುತ್ತೆ, ಆ ರೀತಿ ಯಾವುದೂ ಇಲ್ಲ. ನಾನು ಏನು ನಿರ್ಧಾರ ತಗೊಳ್ತೀನೋ ಅದೇ ಅಂತಿಮ, ನಾನೊಬ್ಬನೇ ಪವರ್ ಸೆಂಟರ್, ನನ್ನದೇ ಮಾತು ನಡೆಯೋದು, ಇನ್ನು ಮಲ್ಟಿಪಲ್ ಪವರ್ ಸೆಂಟರ್ಗಳು ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮತ್ತು ಎಲ್ಲ ಜನನೂ ಚೆನ್ನಾಗಿರ್ತಾರೆ, ನಾನು ಮಾತು ಕೊಡ್ತಾ ಇದ್ದೀನಿ, ಪ್ರತಿಯೊಬ್ಬರು, ಪ್ರತಿಯೊಂದು ಕ್ಷೇತ್ರದ ಜನ, ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಮೀನುಗಾರರಿರ್ಬೋದು, ಇನ್ನು ಯಾವುದೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರೋ ನೀವೆಲ್ಲರೂ, ಎಲ್ಲ ಕ್ಷೇತ್ರದ ಜನ, ಎಲ್ಲ ಸಮುದಾಯದ ಜನ ಎಲ್ಲರೂ ಚೆನ್ನಾಗಿರ್ತೀರಿ, ಆ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ, ಎಲ್ಲರಿಗಾಗಿ ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡ್ರೆ. ಆ ಮೂಲಕ ರೈತರಿಗೆ, ಕಾರ್ಮಿಕರಿಗೆ ಮತ್ತು ಬೇರೆ ಕ್ಷೇತ್ರಗಳಲ್ಲಿರುವಂತಹ ಯಾವುದೇ ಕ್ಷೇತ್ರ ಆಗಿರಬಹುದು, ಆ ಕ್ಷೇತ್ರದ ಜನ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನು ಕೊಟ್ಟರು. ಮತ್ತು ಕೊನೆಯದಾಗಿ ಅವರು ಹೇಳಿದಂತಹ ಬಹಳ ಮುಖ್ಯವಾದ ಅಂಶ ಅಂತಂದರೆ, ಘೋಷಣೆಗಳಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ತುಂಬ ಗಂಭೀರವಾಗಿದ್ದೀನಿ. ಅವರ ಶಿಕ್ಷಣ, ಅವರ ಮುಂದಿನ ಭವಿಷ್ಯ, ಅವ್ರಿಗೇನು ಸೇರಬೇಕು, ಏನು ಸವಲತ್ತುಗಳು ಬೇಕು, ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಎಲ್ಲದರ ಬಗ್ಗೆಯೂ ನಾನು ಗಮನ ಹರಿಸ್ತೀನಿ. ಮಕ್ಕಳ ಭವಿಷ್ಯ ರೂಪಿಸೋದರಲ್ಲಿ ನಾನು ದೊಡ್ಡ ಪಾತ್ರ ವಹಿಸ್ತೀನಿ. ನಾನು ನಿಮ್ಮ ಸೋದರ ಮಾವನ ರೀತಿಯಲ್ಲಿ ನಿಂತ್ಕೊಂಡು ನಿಮಗೆ ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನೀವು ನಿಮ್ಮ ತಂದೆ ತಾಯಿ, ಅಕ್ಕ ಮಾವ, ಅಣ್ಣ ತಮ್ಮ ಇವರನ್ನೆಲ್ಲ ಕನ್ವಿನ್ಸ್ ಮಾಡಿ ನನಗೆ ವೋಟ್ ಹಾಕ್ಸಿದ್ದೀರಿ ಸಾಕಷ್ಟು. ಹಾಗಾಗಿ ನಾನು ಈ ಮಕ್ಕಳಿಗಾಗೂ ಸಹ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡ್ರು. ಅವ್ರು ಆ್ಯಕ್ಚುಲಿ ಕೊನೆ ಭಾಷಣ ಇತ್ತಲ್ಲ, ಪ್ರಚಾರದ ಸಂದರ್ಭದಲ್ಲಿ ಕೊನೆ ಭಾಷಣದಲ್ಲಿ ಹೇಳಿದರು, ನನ್ನ ಪುಟಾಣಿ ಏನು ಸ್ನೇಹಿತರಿದ್ದೀರಿ, ನೀವು ನಿಮ್ಮ ಮನೆಯಲ್ಲಿ ಕನ್ವಿನ್ಸ್ ಮಾಡಿ, ಹೇಗೆ ಚಾಕ್ಲೇಟಿಗೆ ಹಠ ಹಿಡಿತಿರೋ, ಒಂದು ಬಟ್ಟೆ ಬೇಕು ಅಂದರೆ ಹಠ ಹಿಡಿತಿರೋ ಹಾಗೆ ನನಗೆ ವೋಟ್ ಹಾಕಿ ಅಂತ ನಿಮ್ಮ ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಕಳಿಸಿ ಅವರನ್ನು ಅಂತ ಭಾಷಣ ಮಾಡಿದರು. ಸೊ ಅದೇ ರೀತಿಯಲ್ಲಿ ಆಗಿರೋ ಸಾಧ್ಯತೆಗಳಿದೆ. ಸಾಕಷ್ಟು ಜನ ವಿಡಿಯೋ ಹಾಕಿದ್ದಾರೆ, ನನ್ನ ಮಕ್ಕಳು ಒತ್ತಾಯಕ್ಕೆ ನಾನು TVಗೆ ವೋಟ್ ಹಾಕಿದ್ದೀನಿ ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ. ಸೊ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಅವರ ಭವಿಷ್ಯದ ಬಗ್ಗೆ ನಾನು ಗಂಭೀರವಾಗಿದ್ದೀನಿ ಅನ್ನುವ ಅಂಶಗಳನ್ನು ಹೇಳ್ಕೊಂಡ್ರು. ಇದೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಥ್ಯಾಂಕ್ಸ್ ಹೇಳುವ ಸಂದರ್ಭದಲ್ಲಿ ತನ್ನ ಪಕ್ಷದ ಕಾರ್ಯಕರ್ತರು, ತನಗಾಗಿ ದುಡಿದವರು, ತನಗಾಗಿ ವೋಟ್ ಹಾಕದವರು, ಮತದಾರರು ಎಲ್ರಿಗೂ
ಥ್ಯಾಂಕ್ಸ್ ಹೇಳೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಉದ್ದೇಶಿಸಿ ನನ್ನ ಬ್ರದರ್, ನನ್ನ ಅಣ್ಣ ಅಥವಾ ನನ್ನ ಸೋದರ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಮುಂದೆ ನಾನು ಒಳ್ಳೆಯ ಸರ್ಕಾರವನ್ನು ನಡೆಸ್ತೀನಿ ಅವರ ಸಹಯೋಗದೊಂದಿಗೆ ಅಂತ ಹೇಳುವ ಮೂಲಕ ತಮ್ಮ ಮಾತುಗಳನ್ನು ಮುಗಿಸ್ಕೊಂಡ್ರು. ಸೊ ಇದಿಷ್ಟು TVK ಪಕ್ಷದ ಅಧ್ಯಕ್ಷರಾಗಿ ಅಥವಾ ಮುಖ್ಯಸ್ಥರಾಗಿ ನಿನ್ನೆ ಜೋಸೆಫ್ ವಿಜಯ್ ಮೈತ್ರಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮುಖ್ಯಮಂತ್ರಿಯಾಗಿ ಮಾಡಿದ ಮೊದಲ ಭಾಷಣದಲ್ಲಿ ಜೋಸೆಫ್ ವಿಜಯ್ ಹೇಳಿದಂತಹ ವಿಚಾರಗಳು, ಅಂಶಗಳು, ಅವರ ಇಡೀ ಭಾಷಣವನ್ನು ನೀವು ನೋಡಬೇಕಂದ್ರೆ ನಿನ್ನೆ ಸಂಜೆನೆ ಆ್ಯಕ್ಚುಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನದೇ ಚಾನಲ್ನಲ್ಲಿ, ನೀವು ನೋಡಬಹುದು. ನಿಮಗೆ ಭಾಷೆ ಅರ್ಥ ಆಗಲಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರಿ, ಹಾಗಾಗಿ ಈ ಅಂಶಗಳನ್ನು ಕನ್ನಡದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಚಾರ, ನಾನು ಆರಂಭದಲ್ಲಿ ಹೇಳ್ದಂಗೆ ಇದು ಏನು, ಯಾವ ಕಡೆಗೆ ಒಂದು ದಿಕ್ಸೂಚಿ ನಮಗೆ ಮುಂದಿನ ದಿನಗಳಲ್ಲಿ ಇದೇನಾದರೂ ಪ್ರಭಾವ ಬೀರುತ್ತಾ ಈ ರಿಸಲ್ಟು, ಈ ರೀತಿಯಾದಂತಹ ಮಾತುಗಳು, ಈ ರೀತಿ ಸಿದ್ಧಾಂತ ಇಡೀ ದೇಶದ ಮೇಲೆ ಅಂದರೆ 100% ಪ್ರಭಾವ ಬೀರುತ್ತೆ. ಅದರಲ್ಲೂ ಜೆನ್ ಝಿ ಏನಿದೆಯಲ್ಲ, ಜೆನ್ ಝಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಪ್ರಭಾವ ಬೀರುತ್ತೆ. ಎಲ್ರಿಗೂ ಈಗೊಂದು ನಂಬಿಕೆ ಬರ್ತಾ ಹೋಗ್ತಿದೆ ಒಂದು ರೀತಿಯಲ್ಲಿ. ಅಟ್ಲೀಸ್ಟ್ ಸೌತ್ ಇಂಡಿಯಾದ ಬೇರೆ ರಾಜ್ಯಗಳಲ್ಲೂ, ಕರ್ನಾಟಕದಲ್ಲೂ ನಂಬಿಕೆ ಬರ್ತಾ ಇದೆ. ಹೊಸ ನಾಯಕರಿಗೆ ಅವಕಾಶ ಇದೆ. ನೀವು ಕೆಲಸ ಮಾಡಿದ್ರೆ, ಜನರನ್ನ ಕನ್ವಿನ್ಸ್ ಮಾಡಿದ್ರೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇದು ಇಡೀ ದೇಶದಲ್ಲಿ ಸುದ್ದಿಯಾಗಿರೋದ್ರಿಂದ ಜೋಸೆಫ್ ವಿಜಯ್ ಆಲ್ರೆಡಿ ನಾರ್ತ್ ಇಂಡಿಯನ್ಸ್ಗೆ ಪರಿಚಯ ಆಗಿದ್ದಾರೆ ಸಿನಿಮಾಗಳ ಮೂಲಕ, ಡಬ್ಬಿಂಗ್ ಸಿನಿಮಾಗಳ ಮೂಲಕ. ಆದ ಕಾರಣವಾಗಿ ಅವರು ಸಹ ತುಂಬ ಕುತೂಹಲದಿಂದ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಓತ್ ಟೇಕಿಂಗ್ ಸೆರೆಮನಿಯಿಂದ ಹಿಡಿದು ಪ್ರತಿಯೊಂದನ್ನು ಅವರ ಭಾಷಣಗಳನ್ನು ಸಹ ಗಮನಿಸ್ತಿದ್ದಾರೆ. ಸೊ ಅಲ್ಲಿಯೂ ಸಹ ಒಂದು ಸಂಚಲನ ಮೂಡುವ ಎಲ್ಲ ಸಾಧ್ಯತೆಗಳು ಇದೆ. ಇಡೀ ದೇಶದಲ್ಲಿ ಜೆನ್ ಝಿ ಒಂದು ರೀತಿಯಾಗಿ ನಾವು ನೇತೃತ್ವ ವಹಿಸಿಕೊಳ್ಳಬೇಕು, ನಾವು ಮುಂದಾಳತ್ವ ವಹಿಸಿಕೊಳ್ಳುವ ಜಾಗಕ್ಕೆ ಬರಬೇಕು, ನಾವು ಜನಪ್ರತಿನಿಧಿಗಳಾಗುವ ಕಡೆಗೆ ಹೆಜ್ಜೆ ಇಡಬೇಕು ಅನ್ನುವ ಯೋಚನೆ ಇಡೀ ದೇಶದ ಜೆನ್ ಝಿಗೆ ಬರೋ ಎಲ್ಲ ಸಾಧ್ಯತೆಗಳು ಇದೆ. ಅದು ಈ ರಿಸಲ್ಟ್ಗಳ ಮೂಲಕ ಅವರಲ್ಲಿ ಒಂದು ರೀತಿಯಾದಂತಹ ಪ್ರೇರಣೆ ಆಗ್ತಾ ಇದೆ. ಸಾಕಷ್ಟು ಜನ ಆಲ್ರೆಡಿ ಕನ್ವಿನ್ಸ್ ಆಗಿದ್ದಾರೆ ಹೊಸ ಶಕ್ತಿಗಳಿಗೆ ಅವಕಾಶ ಇದೆ ಅಂತ. ಹೊಸ ಶಕ್ತಿ ಬಂದರೆ, ಜೆನ್ ಝಿ ಬಂದರೆ, ಈ ಏನು ಸಗಣಿ ಗಂಜಲದಲ್ಲಿ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ಹೇಳ್ಕೊಂಡು ಪ್ರಧಾನಿ ಮುಖ್ಯಮಂತ್ರಿಗಳಾಗಿ ಓಡಾಡ್ಕೊಂಡಿದ್ದಾರೆ, ಇವರೆಲ್ಲರಿಗೂ ಸಹ ಪೆಟ್ಟು ಬೀಳುತ್ತೆ. ಏನು ಹಿಂದೂ ಮುಸ್ಲಿಂ ಮಾಡಿಕೊಂಡು ಪ್ರಧಾನಿ ಮುಖ್ಯಮಂತ್ರಿಗಳಾಗಿ ಮೆರೀತಾ ಇದ್ದಾರೆ, ಅದನ್ನೇ ಆ ನಂಜನ್ನೇ ನಿಮಗೆ ಮತ್ತೆ ಉಣಬಡಿಸಿ ನಿರುದ್ಯೋಗ, ಬೆಲೆ ಏರಿಕೆ, ದೇಶದ ಆಂತರಿಕ ಸಮಸ್ಯೆಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಕಳ್ಕೊಂಡಿರುವಂತಹ ಸಂಬಂಧಗಳು, ಈ ಎಲ್ಲದರ ಬಗ್ಗೆಯೂ ಸಹ ಮಾತಾಡದ ಹಾಗೆ ನಿಮ್ಮನ್ನು ಕೇವಲ ಹಿಂದೂ ಮುಸ್ಲಿಂ ಅಂತ ಏನು ಮಾಡಿಟ್ಟಿದ್ದಾರಲ್ಲ, ಅದರ ವಿರುದ್ಧವೂ ಸಹ ಯುವ ಜನತೆ ಇದೆಲ್ಲವೂ ಮುಖ್ಯ ಅಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ದೇಶ ಉದ್ಧಾರ ಆಗುತ್ತೆ, ರಾಜ್ಯ ಉದ್ಧಾರ ಆಗುತ್ತೆ ಅನ್ನುವಂತಹ ಈ ವಿಜಯ್ ಹೇಳುವ ಮಾತುಗಳು ಮತ್ತು ಅದೇ ರೀತಿಯ ರಿಸಲ್ಟ್ ಬಂದಿದೆಯಲ್ಲ, ಅದು ಇಡೀ ದೇಶದ ಯುವ ಜನತೆಗೆ ಒಂದು ಸ್ಫೂರ್ತಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯುವ ನಾಯಕರು ಹುಟ್ಕೊಳ್ತಾರೆ. ಯುವ ನಾಯಕರು ಬಂದ ತಕ್ಷಣವೇ ಏನು ಗೊಡ್ಡು ಸಂಪ್ರದಾಯಗಳನ್ನು ಪ್ರಚೋದನೆ ಮಾಡಿಕೊಳ್ತಾ, ಈ ಕೋಮುದ್ವೇಷವನ್ನು ಪ್ರಚೋದನೆ ಮಾಡಿಕೊಳ್ತಾ ಅಧಿಕಾರನ ನಿರಂತರವಾಗಿ ಕಬಳಿಸಿ ಕೂತ್ಕೊಳ್ಬೇಕು, ಈ ದೇಶನ ನಾಶ ಮಾಡಿ ಬಿಸಾಕಬೇಕು, ಇಲ್ಲಿನ ಭಾವೈಕ್ಯತೆಯನ್ನು, ಭಾತೃತ್ವವನ್ನು ಎಲ್ಲ ಮುಗಿಸಿ ಬಿಸಾಕ್ಬಿಡ್ಬೇಕು ನಮ್ಮ ಸ್ವಾರ್ಥಕ್ಕೆ ಅಂತ ಏನಿದಾರಲ್ಲ, ಅವರ ಎಡೆಮುರಿ ಕಟ್ಟುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗೋದಕ್ಕೆ ಈ ರಿಸಲ್ಟ್ಗಳು ಬಹಳ ದೊಡ್ಡ ಪ್ರೇರಣೆಯಾಗಲಿವೆ, ಬಹಳ ದೊಡ್ಡ ಸ್ಫೂರ್ತಿಯಾಗಿ ಕೆಲಸ ಮಾಡಲಿದೆ, ಅದಂತೂ ಗ್ಯಾರಂಟಿ. ಸೊ ನೋಡೋಣ ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲೆಲ್ಲ ಈ ಪರಿವರ್ತನೆಯ ಗಾಳಿ ಬೀಸುತ್ತೆ ಅಂತ. ವಿಲ್ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಸೊ ಇದಿಷ್ಟು ನಿನ್ನೆ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮಾಡಿದ ಮೊದಲ ಭಾಷಣ ಮತ್ತು ಅದರ ಸಂಬಂಧ ನನ್ನಲ್ಲಿ ಇರುವಂತಹ ಒಂದಷ್ಟು ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.